ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಷ್ಟಕ್ಕೂ ನಾನು ಏನ್ ಅನ್ಯಾಯ ಮಾಡಿದ್ದೆ ನಿಮ್ಮಮ್ಮನ್ಗೆ? ಹೋದ್ಲು, ನನ್ನ ಹೆಸರು ಬರ್ದು ಥ್ಯಾಂಕ್ಸ್ ಹೇಳಿ ನನ್ನಿಂದಾನೆ ಅವಳಿಗೆ ಅವಳ ಪ್ರೀತಿ ಸಿಕ್ತು ಅಂತ ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ. ಆ ಲೆಟರ್ ನೋಡಿ ನಿಮ್ಮಪ್ಪ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಯಾಕೆ ಹೀಗ್ ಮಾಡಿದ್ಲು? ನಿಮ್ಮಮ್ಮನಿಗೆ ಫೋನ್ ಮಾಡಿ ಚೆನ್ನಾಗಿ ಬೈಬೇಕು. ನನಗೆ ಮೋಸ ಮಾಡ್ತಾಳ? ಸಿದ್ದು, ಸಿದ್ದು, ಸ್ಯಾಮ್, ಹುಚ್ಚಿಡ್ದಿದ್ಯಾ ನಿಂಗೆ? ಅಲ್ಲ, ಆ ಕಲ್ಯಾಣಿಗೆ ಯಾಕೆ ಕಾಲ್ ಮಾಡ್ತಿದ್ಯಾ? ಅಷ್ಟಕ್ಕೂ ಆ ಕಲ್ಯಾಣಿನ ಏಯ್, ತಲೆಯಲ್ಲಿ ಬುದ್ಧಿ ಇದೆಯಾ ನಿಂಗೆ? ನಾವ್ ಓಡ್ ಹೋಗ್ತಿದೀವಿ ಅಂತ ಗೊತ್ತಾಗ್ತಿದ್ ಹಾಗೇನೆ ಶೌರ್ಯ ನಮ್ ಫೋನ್ ನ ಟ್ರೇಸ್ ಮಾಡೋದಕ್ಕೆ ಹೇಳಿರ್ತಾನೆ. ಅವನು ಪೊಲೀಸ್ ಆಫೀಸರ್, ಮರ್ತ್ ಹೋದ್ಯಾ? ನೀನ್ ಇವಾಗ ಕಾಲ್ ಮಾಡಿದ್ರೆ ನಾವ್ ಎಲ್ಲಿದೀವಿ ಅಂತ ಶೌರ್ಯಂಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಗ್ ಬಂದು ನಮ್ಮಿಬ್ಬರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅರ್ಜೆಂಟ್ ಆಗಿ ನಾವಿಬ್ರು ಫೋನ್ ಮತ್ತೆ ನಂಬರ್ನ ಚೇಂಜ್ ಮಾಡ್ಬೇಕು. ಇದೇನಿದು? ರಿಂಗ್ ಆಗಿ ಕಟ್ಟಾಯ್ತು. ಇದೇನು ಈಗಷ್ಟೇ ರಿಂಗ್ ಆಯ್ತಲ್ಲ, ಈಗ ನೋಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅಂದ್ರೆ ನಿಮ್ಮಮ್ಮ ಬೇಕು ಅಂತಾನೆ ಸ್ವಿಚ್ ಆಫ್ ಮಾಡಿರೋ ಹಾಗಿದ್ದಾಳೆ. ನೋಡಿದ್ಯಾ, ಕಲ್ಯಾಣಿ ಕಾಲ್ ಮಾಡ್ತಿದ್ದಾಳೆ. ಕೋಪದಲ್ಲಿ ಯೋಚನೆ ಇಲ್ದೆ ನೀನ್ ಮಾಡೋ ಕೆಲ್ಸದಿಂದ ನಾವು ಸಿಕ್ಕಾಕೊಳ್ಳೋ ಹಾಗಿದೆ ಸಿದ್ದು. ಅಂದ್ರೆ ಇವಾಗ ಆ ಕಲ್ಯಾಣಿನ ಬಿಟ್ಬಿಡ್ಬೇಕಾ? ನಾವು ಬದುಕಿರ್ಬೇಕು ಅಂದ್ರೆ ನಮ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಹಾಗೆ ಮಾಡ್ಬೇಕು. ಆಗಿದ್ದೇನೋ ಆಗೋಯ್ತು, ಈಗ ಆಗ್ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿಸಿದ್ದು. ಯಾರಿಗೆ ಫೋನ್ ಮಾಡಿದ್ಯಾ? ಯಾರಿಗೂ ಇಲ್ಲ. ಫೋನ್ ಕೊಡಿಲಿ. ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಹಾಗಾದ್ರೆ ಫೋನ್ ಕೊಡಿಲಿ. ಕೊಡೆ. ಕೊಡು ಕೊಡು ಅಂತ ಹೇಳ್ತಿಲ್ವಾ? ಆಫೀಸರ್, ಕೊಡೆ. ಸಂಪದ ಅಂದ್ರೆ ಸಂಪದ ಜೊತೆ ನೀನು ಕಾಂಟ್ಯಾಕ್ಟ್ ಅಲ್ಲಿ ಇದೆಯಾ? ಅವಳ ಜೊತೆ ಮಾತಾಡ್ತಾ ನನ್ನನ್ನು ಹುಚ್ಚನಾಗಿ ಮಾಡ್ತಿದ್ಯಾ? ನಿನಗ್ ನೀನೇ ಎಲ್ಲ ಊಹೆ ಮಾಡ್ಕೊಂಡ್ಬಿಡ್ತ್ಯಾ? ನಾನೇನ್ ಸಂಪದ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಸುಳ್ಳು ಹೇಳ್ಬೇಡ ನೀನು. ಯಾರಿಗೆ ಫೋನ್ ಮಾಡಿದೆ ಅಂತ ಕೇಳಿದ್ದಕ್ಕೆ ಯಾರಿಗೂ ಇಲ್ಲ ಅಂದೆ. ಇಲ್ಲಿ ಸಂಪದ ಅಂತ ಇದೆ ಅಂದ್ರೆ ಸಂಪದ ಈಗ ಎಲ್ಲಿದ್ದಾಳೆ ಅಂತ ನಿನಗೆ ಖಂಡಿತವಾಗ್ಲೂ ಗೊತ್ತೇ ಇರತ್ತೆ. ಹೇಳು, ಎಲ್ಲಿದ್ದಾರೆ ಅವರು? ಹೇಳು. ಅಯ್ಯೋ ರಾಮ, ನಾನು ಹೇಳ್ತಿರೋದು ನಿಜ. ಅಷ್ಟಕ್ಕೂ ಯಾಕೆ ಹೀಗ್ ಮಾಡ್ದೆ? ನನ್ನ ಹೆಸರನ್ನ ಯಾಕೆ ಬರ್ದು ನನ್ನ ಜೀವನನ ಯಾಕೆ ಹಾಳು ಮಾಡ್ದೆ ಅಂತ ಬೈಯೋಣ ಅಂತ ಕಾಲ್ ಮಾಡಿದ್ದು.
ಆದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ನಿಜವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆಫೀಸರ್. ಏನಂತ ಬರ್ತಿದೆ? ಸ್ವಿಚ್ ಆಫ್ ಅಂತ ಅಲ್ವಾ? ನಾನ್ ಮಾಡ್ದಾಗ್ಲೂ ಹಾಗೆ ಬಂತು. ಹೇಳಿದ್ರೆ ನೀನ್ ನಂಬಲ್ಲ ಅಲ್ವಾ? ನನ್ ಫೋನ್ ಕೊಡು. ಅಜಯ್ ಅವರೇ, ಸಿಕ್ಕಿದ್ರಾ? ಇಲ್ಲ ಸರ್. ಸುಬ್ಬರಾವ್ ಅವರೇ, ಆ ಕಡೆ ನಮ್ಮ ಅಪ್ಪ ಅಮ್ಮ ಏನಾದ್ರು ಕಾಣಿಸಿದ್ರಾ? ನೀನು ಶಿವ ಪಾರ್ವತಿ ಅಮ್ಮನವ್ರ ಮಗ ಅಜಯ್ ಅಲ್ವಾ? ಹೌದು ಸುಬ್ಬರಾವ್ ಅವರೇ. ನಮ್ಮ ಅಮ್ಮ ಅಪ್ಪ ಏನಾದ್ರು ಕಾಣಿಸಿದ್ರಾ? ಬೆಳಿಗ್ಗೆ ನನ್ನ ತಮ್ಮನಿಗೆ ಸಿಕ್ಕಿದ್ರಂತಪ್ಪ. ಎಲ್ಲಿಗೆ ಅಂತ ಕೇಳಿದ್ರೆ ತೀರ್ಥಯಾತ್ರೆಗೆ ಹೋಗ್ತಿದೀವಿ ಅಂತ ಹೇಳಿದ್ರಂತೆ. ಬರ್ತೀನಪ್ಪ. ಮನೆಯಿಂದ ಶಾಶ್ವತವಾಗಿ ಹೊರಟೋದ್ರು ಅಣ್ಣ. ಎಲ್ಲಿಗೆ ಹೋದ್ರೋ ಗೊತ್ತಿಲ್ಲ. ಅಮ್ಮನ ಕೋಪ ಜಾಸ್ತಿ ಅಲ್ವಾ, ಎಲ್ರೂ ಕರ್ಕೊಂಡು ಮನೆಯಿಂದ ಹೊರಟೋದ್ಲು. ಏನ್ ಸರ್ ಹೀಗಾಗೋಯ್ತು? ಪಾಪ, ಹೆತ್ತ ಮಗಳ ಮದುವೆ ಇತ್ತು. ಬೆಳಗ್ಗೆಯಿಂದ ನಮ್ಮನ್ನ ಸಂತೋಷದಿಂದ ತೊಂದರೆ ಕೊಟ್ಟ. ಮಗಳನ್ನ ಮದುಮಗಳಾಗಿ ನೋಡ್ತೀನಿ ಅಂತ ತುಂಬಾ ಖುಷಿ ಪಟ್ಟಿದ್ರು. ಆಗಿದ್ನ ನೆನ್ಸ್ಕೊಂಡು ಚಿಕ್ಕ ಮಗು ತರ ಅಳ್ತಿದ್ದಾರೆ. ಪಾಪ, ಧೈರ್ಯ ಹೇಳೋಣ ಬನ್ನಿ. ಅಜಯ್ ಅವರೇ, ಬೇಜಾರಾಗ್ಬೇಡಿ. ನಿಮ್ ತಾಯಿಯವರು ಯಾರ್ದೋ ಪರಿಚಯ ಮನೆಗೆ ಹೋಗಿರ್ತಾರೆ. ಹೌದು ಸರ್, ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಹತ್ರ ಹೇಗೆ ಹೇಳಿ? ಇಲ್ಲ ಸರ್, ನಮ್ಮ ಅಮ್ಮನಿಗೆ ಆತ್ಮಾಭಿಮಾನ ಜಾಸ್ತಿ. ಯಾರ ಮನೆಗೂ ಹೋಗೋಲ್ಲ, ಇರೋದೂ ಇಲ್ಲ. ನಿಮ್ ತಾಯಿ ಜೊತೆಲಿರೋ ಯಾರಿಗಾದ್ರೂ ಫೋನ್ ಮಾಡಿ ನೋಡಿ, ಗೊತ್ತಾಗತ್ತೆ ಎಲ್ಲಿದ್ದಾರೆ ಅಂತ. ಓಕೆ ಸರ್. ಸರ್, ಒಂದ್ ನಿಮಿಷ. ಓಕೆ. ಯಾರಿಗೂ ಕಾಲ್ ಕನೆಕ್ಟ್ ಆಗ್ತಿಲ್ಲ ಸರ್. ದಿನಾ ಪ್ರಸಾದನ ಮನೆಗೆ ತರ್ತಾ ಇದ್ರಿ, ಇವತ್ತೇನಾಯ್ತು? ಯಾರು ಕೊಟ್ಟು ಬಂದ್ರಿ? ಇವತ್ತು ಕೂಡ ತಗೊಂಡು ಹೊರಟೆ ದೇವಿ. ದಾರಿಲಿ ಒಬ್ಬ ಹೆಂಗಸು ಮಕ್ಕಳಿಗೆ ಹಸುವಾಗ್ತಿದೆ ಪುರೋಹಿತ್ರೆ, ಸ್ವಲ್ಪ ಪ್ರಸಾದ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಕೊಟ್ಬಿಟ್ಟು ಬಂದೆ. ಅವಳು ಕೇಳ್ತಿದ್ ಹಾಗೆ ಕರ್ಗಿ ಕೊಟ್ಟು ಬಂದ್ರಾ? ಅವರನ್ನ ನೋಡಿದ್ರೆ ಚೆನ್ನಾಗಿ ಬದುಕಿರೋ ಕುಟುಂಬದವ್ರ ತರ ಕಾಣಿಸ್ತಿದ್ರು. ಪಾಪ, ಕೇಳೋದಕ್ಕೂ ಕೂಡ ಸಂಕೋಚ ಪಟ್ರು. ಸರ್, ಒಂದ್ ನಿಮಿಷ ಬರ್ತೀನಿ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಸುಮ್ನಿರಲ್ಲ. ಸರಿ ಬಿಡು ದೇವಿ, ಇವತ್ತೊಂದಿನ ನಮ್ಮ ಮನೆ ಅಕ್ಕಿಲಿ ಅಡ್ಗೆ ಮಾಡು. ಪೂಜಾರೆ, ನಿಮ್ಮನ್ನ ಅವರು ಪ್ರಸಾದ ಎಲ್ಲಿ ಕೇಳಿದ್ರು? ಊರ್ ಕೊನೆಯಲ್ಲಿ ಒಂದು ಛತ್ರ ಇದೆಯಲ್ಲ, ಅಲ್ಲಿ ಕೇಳಿದ್ರು. ಥ್ಯಾಂಕ್ ಯು ಪೂಜಾರೆ. ಕೋಟಿ ರೂಪಾಯಿ ಕೈಯಲ್ಲಿದ್ರೆ ಯಾರೋ ಒಬ್ರನ್ನ ಇಟ್ಕೊಂಡು ಒಂದು ಚಿಕ್ಕ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿನೋ ಡೈರೆಕ್ಟರ್ ಆಗಿನೋ ಮಾಡೋಣ ಅನ್ಕೊಂಡೆ. ಬಟ್ ಇವಾಗ ಹೇಗ್ ಬದುಕೋದು ಅಂತ ಯೋಚನೆ ಮಾಡ್ಬೇಕಾಗಿ ಬಂದಿದೆ. ಹೊಟ್ಟೆ ನೋವ್ತಾ ಇದೆ, ಸ್ವಲ್ಪ ಟ್ಯಾಬ್ಲೆಟ್ಸ್ ತಂದು ಕೊಡ್ತೀಯಾ? ಮನೆಗೆ ವಾಪಸ್ ಹೋಗಕ್ಕಾಗಲ್ಲ, ಹಾಗಂತ ಕಲ್ಯಾಣಿನ ಅನುಪಮಮ್ಮನ್ನ ದುಡ್ಡು ಕೇಳಕ್ಕಾಗಲ್ಲ. ಇವಾಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಸಿದ್ದು, ನಿನಗೆ ಹೇಳು ಸ್ಯಾಮ್.
ಹೊಟ್ಟೆ ತುಂಬಾ ನೋವ್ತಿದೆ ಸಿದ್ದು. ತುಂಬಾ ಟ್ರಾವೆಲ್ ಮಾಡಿದೀವಲ್ವಾ, ಮೇ ಬಿ ಫುಡ್ ಚೇಂಜ್ ಇಂದ ಆಗಿರುತ್ತೆ ಬಿಡು. ಸ್ವಲ್ಪ ಹೊತ್ತಾದ್ಮೇಲೆ ಕಡಿಮೆ ಆಗುತ್ತೆ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಕಡಿಮೆ ಆಗೋ ತರದಾಗಿದ್ರೆ ನಾನ್ ಕೇಳ್ತಿರ್ಲಿಲ್ಲ ಸಿದ್ದು. ಓ ಗಾಡ್, ನೀನ್ ಇಷ್ಟು ದೂರ ಬಂದ್ರು ಬದಲಾಗಲ್ವಾ ಸ್ಯಾಮ್? ಪ್ರತಿ ಚಿಕ್ಕದಕ್ಕೂ ಟೆನ್ಷನ್ ಮಾಡ್ಕೋತೀಯಾ? ಮೊದ್ಲೇ ₹1,000,000 ಮಿಸ್ ಆಗಿದೆ. ನಾವು ಲೈಫ್ ನ ಹೇಗ್ ಲೀಡ್ ಮಾಡೋದಂತ ಯೋಚನೆ ಮಾಡ್ತಿದ್ರೆ ನೀನ್ ಹೊಟ್ಟೆ ನೋವು ಕಾಲ್ ನೋವು ಅಂತ ಸಿಲ್ಲಿಯಾಗಿ ಮಾತಾಡ್ತಿದ್ಯಲ್ಲ. ನನಗಿಂತ ₹1,000,000 ಜಾಸ್ತಿ ಆಯ್ತಾ ಸಿದ್ದು ನಿನ್ಗೆ? ಹೊಡಿ ಹೊಡಿ ಹೊಡಿ, ಸರಿಯಾಗಿ ಹೊಡಿ. ಟ್ಯಾಬ್ಲೆಟ್ ಇರ್ಬೇಕು, ನೋಡ್ತೀನಿ. ಹಿಡ್ಕೊ, ಇದನ್ ತಗೋ, ಕಡಿಮೆ ಆಗುತ್ತೆ. ಫುಡ್ ಆರ್ಡರ್ ಮಾಡ್ತೀನಿ, ತಿಂದು ಮಲ್ಕುವಂತೆ. ಓಕೆನಾ? ಅಯ್ಯೋ ಅಮ್ಮ. ಪಾರ್ವತಿ, ಅಮ್ಮ. ಪಾರ್ವತಿ, ಅಮ್ಮ, ಏನಾಯ್ತು? ಏನಾಯ್ತಮ್ಮ? ಪಾರ್ವತಿ, ಅಮ್ಮ, ಏನಾಯ್ತಮ್ಮ? ಪಾರ್ವತಿ, ಅಮ್ಮ, ಸ್ವಲ್ಪ ನೀರು ಕುಡೀರಿ. ಕುಡಿಯಮ್ಮ, ಕುಡಿ, ಕುಡೀರಿ ಅಮ್ಮ. ಕುಡಿ, ತಗೊಳ್ಳಿ. ಏನ್ ಪಾರ್ವತಿ, ಏನಾಯ್ತು? ಏನೋ ಗೊತ್ತಿಲ್ಲ ರೀ, ಇದ್ದಕ್ಕಿದ್ದಾಗೆ ಕೆಂಬಂತು. ಇನ್ನು ನೋವಾಗ್ತಿದ್ಯಮ್ಮ? ಡಾಕ್ಟರ್ ಏನಾದ್ರೂ ಕರ್ಕೊಂಡ್ ಬರ್ಲಮ್ಮ? ಬೇಡ ಕಣೋ, ಚಿಂತೆ ಮಾಡೋಂಥದ್ದೇನಿಲ್ಲ, ನನ್ಗೇನಾಗಿಲ್ಲ. ಅನುಪಮ್ಮ, ಮುಖ ತೊಳ್ಕೊಂಡು ಕುಂಕುಮ ಇಟ್ಕೊಮ್ಮ. ಹೋಗಮ್ಮ, ನಂಗೇನೂ ಆಗಿಲ್ಲ. ನನ್ನ ಕೈಯಾರ ನಿನಗೆ ಕುಂಕುಮ ಇಟ್ಟು 18 ವರ್ಷ ಆಗೋಯ್ತು ಅನುಪಮ್ಮ.
ಮತ್ತೆ ಇಷ್ಟು ವರ್ಷ ಆದ್ಮೇಲೆ ನನಗೆ ಅದೃಷ್ಟ ಬಂದಿದೆ ಅನ್ಕೊಳ್ತೀನಿ. ಏನ್ರಿ ಅನುಪಮನ್ ಒಳ್ಳೆ ಜೀವನನ ಹಾಳು ಮಾಡಿ ಕಣ್ಣಲ್ಲಿ ಕಣ್ಣೀರ್ನ ಜೊತೆಗ್ ಬಿಟ್ಟು 18 ವರ್ಷ ದೂರ ಇದ್ದವನು ಈಗ ಹಣೆಗಿಟ್ಟು ಏನು ಉದ್ಧಾರ ಮಾಡೋದಕ್ ಬಂದಿದ್ದಾನೆ, ಯಾರನ್ನು ಉದ್ಧಾರ ಮಾಡೋದಕ್ ಬಂದಿದ್ದಾನೋ ಕೇಳಿ. ನಾನು ಅನುಪಮ ಮೇಲೆ ಪ್ರೀತಿ ಇಲ್ಲದೆ ಬಿಟ್ಟು ಹೋಗ್ಲಿಲ್ಲ ಅಮ್ಮ. ತಪ್ಪು ಮಾಡಿ ತಲೆ ತಗ್ಗಿಸ್ಕೊಂಡು ಹೋದೆ. ಅನುಪಮಗೆ ಮೋಸ ಮಾಡಿದೆ. ಅನುಪಮ ಜೀವನ ನಾಶ ಮಾಡಿದೆ ಅಂತ ನಾನು ಕೊರಗದೆ ಇರೋಂಥ ದಿನಾನೇ ಇಲ್ಲಮ್ಮ. ಹೆಸರಿಗೆ ಮಾತ್ರ ದೊಡ್ಡ ಮಗ ಆದ್ರೆ ಇಲ್ಲಿವರೆಗೂ ನಾನು ನಿಮ್ಗೆ ಯಾವ ರೀತಿನಲ್ಲೂ ಉಪಯೋಗ ಆಗ್ಲಿಲ್ಲ. ನಿಮ್ಮನ್ನ ಅನುಪಮನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದ್ದಕ್ಕೆ ದೇವರು ನನಗೆ ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಕತ್ತಲ್ ಕೋಣೆಲಿಟ್ಟಿದ್ದಾನೆ. ಆದ್ರೆ ನೀವೇನ್ ತಪ್ಪು ಮಾಡಿದಿರಮ್ಮ? ಈ ಕತ್ಲಲ್ಲಿ ಮನೆನ ಬಿಟ್ಟು ಯಾವ ದಿಕ್ಕು ದೆಸೆ ಇಲ್ದೇ ಇರೋರ ಹಾಗೆ ಇಲ್ಲಿದ್ದೀರಾ? ನಿಮ್ಮನ್ನ ಇಂಥ ಪರಿಸ್ಥಿತಿಯಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಮೊದಲು ನಮ್ಮ ಮನೆಗೆ ಹೋಗೋಣ, ಬನ್ನಿ ಬನ್ನಿ ಅಪ್ಪ. ನಮ್ಮನೆಗ? ಈಗದು ನಮ್ಮನೆ ಅಲ್ಲ ಜೈ. ಹೌದು, ಏನ್ ನಡೀತು ಅಂತ ಗೊತ್ತಾ? ನನಗೆಲ್ಲ ಗೊತ್ತು ಅಪ್ಪ. ನನ್ನ ಮಗಳ ಮದುವೆ ನಿಮ್ಮ ಕೈಯಾರೆ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ನಾನು ಸ್ಪೆಷಲ್ ಪರ್ಮಿಷನ್ ತಗೊಂಡು ನನ್ನ ಮಗಳನ್ನ ಮದುಮಗಳಾಗಿ ನೋಡೋಣ ಅಂತ ಆಸೆ ಇಟ್ಕೊಂಡು ಬಂದೆ. ನಾನು ಹುಟ್ಟಿದ ಮನೆ ನನ್ನ ಮಗಳಿಗೆ ಗಂಡನ ಮನೆ ಆಯ್ತು ಅಂತ ಗೊತ್ತಾಗಿ ಸಂತೋಷದಿಂದ ಮನೆ ಒಳಗೆ ಹೋಗಿ ನೋಡ್ದೆ. ನಾನು ಕಂಡ ಕನಸು ಬೇರೆ, ಅಲ್ಲಿ ನೋಡಿದ್ದು ಬೇರೆ. ಹೂವಿನ ಹಾರದಿಂದ ಮಾವಿನ ತೋರಣಗಳ ಜೊತೆ ಕಳೆ ಕಟ್ಟಿರೋ ಅಂತ ನಮ್ಮ ಮನೆ ನೋಡ್ತೀನಿ ಅಂತ ಅನ್ಕೊಂಡ್ರೆ ಒಂಟಿಯಾಗಿ ನನ್ನ ಮಗಳ ಕಣ್ಣೀರಿಂದ ತುಂಬೋಗಿರೋ ಮನೆನ ನೋಡ್ದೆ. ನೀವಿಲ್ದಿರೋ ಮನೆ ಹಾಗೆ ಇಲ್ಲಮ್ಮ. ನಡೀರಿ, ನಮ್ಮ ಮನೆಗೆ ಹೋಗೋಣ. ನಮ್ಮನ್ನ ಒಳಗಡೆ ಬರ್ದಿರೋ ಹಾಗೆ ಯಾರು ತಡೆಯೋಕ್ಕಾಗಲ್ಲ. ಯಾರು ತಡೆದ್ರು ತಡಿದೇ ಇದ್ರು ನಾನು ಆ ಮನೆಗೆ ಬರೋದಿಲ್ಲ. ಮಾಡಿರೋ ಸಾಲನ ಜಮಾ ಮಾಡಿದ್ದೀನಿ. ಕೊಟ್ಟಿರೋ ಮಾತಿನ ಪ್ರಕಾರ ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಇರೋದಕ್ಕೆ ಯಾವ ಹಕ್ಕು ಇಲ್ಲ. ನಾನು ನನ್ನ ಮಗ ಚಿನ್ನಿ ಕೃಷ್ಣ ಸಾಲ ತಗೊಂಡು ದಿನನೇ ಸಹಿ ಮಾಡಿದೀವಿ. ಆದ್ರೆ ನಾನ್ ಮಾಡ್ಲಿಲ್ವಲ್ಲಮ್ಮ. ನನಗೆ ಪಿಂಡ ಪ್ರದಾನ ಮಾಡೋದಕ್ಕಿಂತ ಮುಂಚೆ ನೀನು ನನ್ನ ಹೆಸರಿಗೆ ಅರ್ಧ ಆಸ್ತಿನ ಬರ್ದಿದೆಯಲ್ಲಮ್ಮ. ನನ್ನ ಹೆಸರಲ್ಲಿದ್ದ ಆಸ್ತಿನ ನಾನು ಯಾವತ್ತೋ ಅನುಪಮ ಹೆಸರಿಗೆ ಬರೆದಿದ್ದೀನಿ. ಅನುಪಮ ಕೂಡ ಆ ವಿಷಯ ಗೊತ್ತಿಲ್ಲ. ಈಗ ಅನುಪಮ ನಿನಗೆ ಸೊಸೆ ಅಲ್ಲ, ಮಗಳಲ್ವಮ್ಮ.
ಅನುಪಮ ಸಹಿ ಹಾಕಿಲ್ಲ ಅಲ್ವಾ? ಆದ್ರಿಂದ ಆ ಮನೇಲಿರೋ ಅರ್ಧ ಭಾಗದ ಮೇಲೆ ನಿಮಗೆ ಈಗಲೂ ಹಕ್ಕಿದೆಯಮ್ಮ. ಅನುಪಮ, ಅಮ್ಮನಿಗೆ ನೀನಾದ್ರೂ ಹೇಳು. ನನ್ನ ಹೆಸರಲ್ಲಿದ್ರೆ ಬೇರೆಯವನಾಗಿರೋದಕ್ಕೆ ಹೋಗೋದಕ್ಕೆ ಅಮ್ಮ ಯೋಚನೆ ಮಾಡ್ಬೋದು. ಆದರೆ ಈಗ ಆಸ್ತಿ ನಿನ್ನ ಹೆಸರಲ್ಲಿದೆ, ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ದಾರೆ? ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಂದ ದೊಡ್ಡ ತುಂಬು ಕುಟುಂಬ ಅಂದರೆ ತುಂಬ ಇಷ್ಟ. ಬೋರ್ಡ್ ಮೇಲೆ ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ತಂಗಿ, ಅತ್ತೆ, ಭಾವ, ಮಾವ ಅಂತ ಹೆಸರು ಬರಿತಾ ಇದ್ಲು.